ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮನೆಯ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಪಾರಿಜಾತ ಗಿಡದ ಬಳಿ ಹೋಗಿ ಸಾಕಷ್ಟು ಹೂಗಳನ್ನು ಬಿಡಿಸಿ ತಂದು ಅದನ್ನು ಒಂದಷ್ಟು ಹೂಮಾಲೆ ಒಂದಷ್ಟು ಅಲಂಕಾರವಾಗಿ ಕೂಡ ಅದನ್ನು ಬಳಸ್ಕೊಂಡೆ. ವಿಭಿನ್ನ ರೀತಿಯ ಹೂಮಾಲೆಯನ್ನು ಕಟ್ಟಲಿಕ್ಕೆ ಪಾರಿಜಾತದಿಂದ ಸಾಧ್ಯ ಎಂಬುದನ್ನು ಅರಿತು ನಾನು ಕೂಡ ಒಂದು ಮಾಲೆಯನ್ನು 2 ರೀತಿಯ ಮಾಲೆಯನ್ನು ತಯಾರಿ ಮಾಡಿದೆ. ಇದನ್ನು ಮಾಮೂಲಿ ಮಲ್ಲಿಗೆ ಕನಕಾಂಬರದ ರೀತಿಯಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೂಜಿಯಿಂದ ಒಂದು ಅಭಿಮುಖವಾಗಿ ಮತ್ತೊಂದನ್ನು ಊರ್ಧ್ವಮುಖವಾಗಿ ಇಟ್ಟು 2 ಮಾಲೆಯನ್ನು ತಯಾರಿ ಮಾಡಿದೆ. ಅದರ ಜೊತೆಗೆ ಮೊನ್ನೆ ಹಾಕಿದ್ದೆ ಅನಿಸುತ್ತೆ, ನಿತ್ಯ ಪುಷ್ಪದ ಅಲಂಕಾರಕ್ಕೆ ಬಳಸಿದ ಹೂವು ತಾಜಾಗೇ ಇತ್ತು. ಅದರ ಕೆಳಗಡೆ ಒಂದಷ್ಟು ರಂಗವಲ್ಲಿಯ ಥರ ಕೂಡ ಪಾರಿಜಾತವನ್ನು ಅಲಂಕರಿಸಿದೆ. ದೇವಾಲಯದ ಸುತ್ತ ಕೂಡ ಎಲ್ಲ ಪುಟ್ಟ ಪುಟ್ಟ ವಿಗ್ರಹಗಳಲ್ಲೂ ಕೂಡ ಈ ಹೂವನ್ನ ಅಲಂಕಾರಕ್ಕೆ ಬಳಸ್ಬೋದು. ಒಣಗಿದ ನಂತರ ತೆಗೀಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೂ ನೋಡಲಿಕ್ಕಂತೂ ತುಂಬ ಖುಷಿ ಕೊಡುವಂಥದ್ದು. ರಂಗವಲ್ಲಿಯ ಥರ ಅದರ ದಳಗಳು ತುಂಬ ಸಫೂರವಾಗಿದ್ದು ಅದನ್ನು ಮುಟ್ಟಿದರೆ ಎಲ್ಲಿ ಬಾಡಿ ಹೋಗುತ್ತೋ ಅನ್ನೋ ಥರ ಭಾಸವಾಗುತ್ತೆ. ನಿಜಕ್ಕೂ ಈ ಹೂವು ತುಂಬ ಖುಷಿಯನ್ನು ಕೊಡುವಂಥದ್ದು. ಮಾಲೆ ತಯಾರಿಸಿದ ನಂತರ ಈ ಮಟ್ಟದ ಈ ರೀತಿ ಬಂತು ಮಾಲೆ. ನೋಡಿ, ಈ ತರಹ ನಾನು ತಯಾರಿ ಮಾಡಿದೆ. ಇದೊಂಥರ ಹತ್ತಿಯಿಂದ ತಯಾರಿಸಿದ ಮಾಲೆಯು ತುಂಬ ಡೆಲಿಕೇಟ್, ತುಂಬ ಸಫೂರವಾಗಿರುವಂತಹ ಹೂಮಾಲೆ ತಯಾರಿಸಿಟ್ಟೆ. ಇಂದು ಪೂಜೆಗೆ ದೇವರ ಪಟಕ್ಕೆ ಇದನ್ನು ಅಲಂಕಾರವಾಗಿ ಬಳಸಬಹುದು. ಇದು ಮೊನ್ನೆ ನಾನು ಪುಷ್ಪಾಲಂಕಾರಕ್ಕೆ ಬಳಸಿದ ನಿತ್ಯ ಪುಷ್ಪ ಇನ್ನೂ ತಾಜಾಗೇ ಇತ್ತು. ಅದನ್ನು ತೆಗೆದು ಮತ್ತೆ ಎಸಿಲಿಕ್ಕೆ ಮನಸ್ಸು ಬಾರದೆ ಅದರ ಸುತ್ತ ಈ ರೀತಿ ಪಾರಿಜಾತವನ್ನು ರಂಗವಲ್ಲಿ ರೀತಿ ಬಿಡಿಸಿದೆ. ನಿಜಕ್ಕೂ ಇದೊಂಥರ ಸಖತ್ ಖುಷಿಯನ್ನು ಕೊಡ್ತು ನನಗೆ. ಹೀಗೆ ಹೂಗಳು ಎಷ್ಟೆಲ್ಲ ರೀತಿಯಲ್ಲಿ ನಮಗೆ ಸಹಾಯಕ್ಕೆ ಬರುತ್ತವೆ ಅಲ್ವೇ. ಇದು ದಾರಿ ಬರಬೇಕಾದ್ರೆ ಈ ಸೂರ್ಯಕಾಂತಿ ಹೂ ಸಿಕ್ತು. ಇದನ್ನು ಇಕೆಬಾನ ರೀತಿಯಲ್ಲಿ ಯಾಕೆ ಜೋಡಿಸ್ಬಾರ್ದು ಅಂತೇಳಿ ಇದನ್ನು ಜೋಡಿಸಿ ಶಾರ್ಟ್ಸ್ಗೆ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ. ನನಗೆ ಈ ಥರದ್ದೆಲ್ಲ ಅಭಿರುಚಿ ತುಂಬ ಇಷ್ಟ. ಆ ಕಾರಣಕ್ಕೆ ಇದನ್ನು ಹಾಗೆ ಉಳಿಸ್ಕೊಂಡೆ. ಇದನ್ನು ವಿಡಿಯೋದಲ್ಲಿ ಹಾಕಲಿಕ್ಕೆ ಇಷ್ಟಪಟ್ಟೆ. ಇದು ತುಂಬ ಚೆಂದ ಇದೆ. ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಒಂದು ಪುಟ್ಟ ಬಾಟಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹೂಗಳು ನಿಜಕ್ಕೂ ಮನಸ್ಸಿಗೆ ಖುಷಿಯನ್ನು ನೀಡುತ್ತವೆ. ಯಾವ್ಯಾವ ಮಾದರಿಯಲ್ಲಿ ನಮ್ಮವು ಆಗಲಿಕ್ಕೆ ಬಯಸ್ತವೋ ಆ ರೀತಿ ಅದನ್ನು ಪಡಿಲಿಕ್ಕೆ ನಮಗೂ ಖುಷಿಯಾಗುತ್ತೆ. ಇದು ಗುಲಾಬಿ, ಇದು ಹೊಸ ಬಗೆಯ ಗುಲಾಬಿ. ಆನ್ ದ ವೇ ಬರಬೇಕಾದ್ರೆ ಒಂದಷ್ಟು ತೋಟಗಳಲ್ಲಿ ಇದ್ದಂತಹ ಗುಲಾಬಿಯನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಇದು ವ್ಯಾಲೆಂಟೈನ್ಸ್ಗೆ ತುಂಬ ಹತ್ತಿರವಾಗಿರೋದ್ರಿಂದ ಸಾಕಷ್ಟು ಗುಲಾಬಿಗಳನ್ನೇ 14ನೇ ತಾರೀಕಿನವರೆಗೂ ಎಷ್ಟು ಸಾಧ್ಯ ಅಷ್ಟು ಗುಲಾಬಿ ಹೂಗಳನ್ನು ನಾನು ವಿಡಿಯೋದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಗುಲಾಬಿ ಕೂಡ ತುಂಬ ಕೆಂಪು ಗುಲಾಬಿ ಅದೊಂದು ಪ್ರೀತಿಯ ಸಂಕೇತ. ನಿಮಗೆಲ್ಲ ಗೊತ್ತಾಯಿದೆ, ನಾನು ವಿಡಿಯೋದಲ್ಲಿ ನೋಡಿದರೆ ಅರ್ಥ ಆಗುತ್ತೆ. ಇದು ಇಂದು ಮನೆ ಬಾಗಿಲಿಗೆ ಬಂದಂತಹ ಗೀರ್, ನಮ್ಮ ದೇಶಿ ಹಸು. ಇದು ನಮ್ಮಲ್ಲಿ ಇಲ್ಲದ ಕಾರಣ ತುಂಬ ಕುತೂಹಲದಿಂದ ಅದಕ್ಕೊಂದು ಬಾಳೆಹಣ್ಣು ಕೊಟ್ಟು ಪ್ರೀತಿಯಿಂದ ಅದನ್ನು ಬರಮಾಡ್ಕೊಂಡ್ವಿ. ಅದಂತೂ ಮುಂದೆ ಹೋಗ್ತಾನೇ ಇಲ್ಲ. ಬಾಳೆಹಣ್ಣು ತಿಂದ ನಂತರ ಹಾಗೆ ಉಳಿದಿತ್ತು. ನಾವು ಒಂದಷ್ಟು ಅವರೆಕಾಯಿ ಸುಲಿದ ಸಿಪ್ಪೆನೆಲ್ಲ ನಾನು ಹಳ್ಳಿಗೆ ಆ ಸಿಪ್ಪೆನೆಲ್ಲ ಒಣಗಿಸಿ ಮೇಕೆ ಅಥವಾ ಹಸುಗೆ ಆಹಾರವಾಗಿ ಕೊಡಲಿಕ್ಕೆ ನಾನು ಇಡ್ತೀನಿ. ಅದನ್ನು ಇದಕ್ಕೂ ಸ್ವಲ್ಪ ಕೊಡಬೇಕು ಅನ್ನಿಸ್ತು. ಹಾಗಾಗಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ವಿ. ಬಟ್ ಅದು ತಿನ್ನಲೇ ಇಲ್ಲ. ಬಟ್ ನೀರಿಟ್ವಿ, ನೀರು ತಿಂದಿಲ್ಲ. ಬಾಳೆಹಣ್ಣು ಕೊಟ್ವಿ, ಸಾಕು ಬಾಳೆಹಣ್ಣು ಒಂದು ಕೊಟ್ಟು ಅದು ಮುಂದಕ್ಕೆ ಹೋಗ್ದೇ ಹಾಗೇ ನಿಂತಿತ್ತು.
ಆ ಪಕ್ಕದ ಮನೆ ಆಕೆ ಕೂಡ ಅದನ್ನು ನೋಡಿ ಖುಷಿಯಿಂದ ಅವರು ಕೂಡ ಬಾಳೆಹಣ್ಣು ಕೊಟ್ಟರು. ಒಂದು ರೀತಿ ಹೊಸ ಬಗೆಯ ತಳಿ, ದೇಶಿ ತಳಿ ಆದ್ದರಿಂದ ತುಂಬ ಖುಷಿಯಾಯಿತು. ನೀರು ಕುಡಿಸೋಣ ಅಂಥೇಳಿ ಬಕೆಟಲ್ಲಿ ನೀರು ಕೂಡ ಇಟ್ವಿ. ಅದು ಯಾವುದಕ್ಕೂ ಬೇಡ ಅನ್ನೋ ಥರ ಅದರ ಇದನ್ನು ತೋರಿಸ್ತು. ಸೊ ಆಮೇಲೆ ನಾವು ಸುಮ್ಮನೆ ಆದ್ವಿ. ಅದು ಏನೂ ತಿನ್ನಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಬರೀ ಬಾಳೆಹಣ್ಣಿನ ಬಗ್ಗೆನೇ ಅದರ ಒಲವಿತ್ತು. ಈ ರೀತಿಯಾದ ಹಸು ತುಂಬ ದಷ್ಟಪುಷ್ಟವಾಗಿದೆ. ಇದರ ಹಾಲು ಮತ್ತು ಮೊಸರು ತುಂಬ ಶ್ರೇಷ್ಠವಾದದ್ದು ಮತ್ತು ಶಕ್ತಿಯುತವಾದದ್ದು. ಹಾಗಾಗಿ ಈ ದೇಶಿ ತಳಿಯ ಈ ಹಸು ನಮ್ಮ ಈಗಿನ ವಿಲಾಯಿತಿ ಹಸುಗಳನ್ನು ಸಾಕ್ತಾಯಿದ್ದಾರೆ. ಅದರ ಬದಲು ಇಂಥ ಹಸುಗಳನ್ನು ಸಾಕೋದ್ರಿಂದ ನಮ್ಮ ದೇಶಿ ತಳಿಯನ್ನು ನಾವು ಉಳಿಸ್ಕೊಂಡಾಗುತ್ತೆ. ತುಂಬ ಖುಷಿಯಾಯಿತು. ಪಕ್ಕದ ಮನೆ ಆಕೆ ಕೂಡ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಪ್ರೀತಿಯಿಂದ ನಮಸ್ಕಾರ ಕೂಡ ಮಾಡಿಕೊಂಡ್ರು. ಇದೊಂಥರ ಖುಷಿ ಕೊಡುವಂಥ ವಿಷಯ. ಅದನ್ನು ಕೂಡ ಇಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದಾಗಿತ್ತು ಇಂದಿನ ವಿಶೇಷ.